Hi dear students, welcome to the class. ನೋಡಿ ನಾವು ನಿನ್ನೆ ಕ್ಲಾಸಲ್ಲಿ ಫಸ್ಟ್ ಲೆಸನ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಸ್ಟಾರ್ಟ್ ಮಾಡಿಬಿಟ್ಟು ಅಲ್ಲಿ ಬರ್ತಕ್ಕಂಥ ಸಂಪತ್ತಿನ ವ್ಯಾಖ್ಯೆ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋದ್ವಿ. ಸೊ ಸಂಪತ್ತಿನ ವ್ಯಾಖ್ಯೆಯಲ್ಲಿ ಮುಖ್ಯವಾಗಿ ನಮಗೆ ಏನು ತಿಳಿಯುತ್ತಪ್ಪ ಅಂತಂದರೆ, ಸಂಪತ್ತಿನ ವ್ಯಾಖ್ಯೆಯನ್ನು ನಮಗೆ ಪ್ರತಿಪಾದನೆ ಮಾಡಿದವರು ಯಾರು? ಆಡಮ್ ಸ್ಮಿತ್ ಅವರು. ಓಕೆ, ಆಡಮ್ ಸ್ಮಿತ್ ಅವರು ಸಂಪತ್ತಿನ ವ್ಯಾಖ್ಯೆಯನ್ನು ಪ್ರತಿಪಾದನೆ ಮಾಡ್ತಾರೆ. ಅವರು ಒಂದು ಗ್ರಂಥವನ್ನು ಬರೀತಾರೆ 1776ರಲ್ಲಿ, ವೆಲ್ತ್ ಆಫ್ ನೇಷನ್ ಅಥವಾ ರಾಷ್ಟ್ರಗಳ ಸಂಪತ್ತು ಅಂತ. ಸೊ ಅವರ ಪ್ರಕಾರ ಅವರ ಮುಖ್ಯ ಗುರಿ ಏನಪ್ಪ ಅಂತಂದರೆ, ಮಾನವನ ಚಟುವಟಿಕೆಯ ಪ್ರಮುಖ ಗುರಿ ಏನಂದರೆ ಸಂಪತ್ತಿನ ಶೇಖರಣೆಯಾಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಮಾನವ ಅಂದರೆ ಅವನು ಏನೇ ಕೆಲಸ ಮಾಡಬೇಕಂದ್ರೆ ಮುಖ್ಯ ಗುರಿ ಏನಾಗುತ್ತೆ? ಸಂಪತ್ತನ್ನು ಶೇಖರಣೆ ಮಾಡೋದು ಅಂತ ಹೇಳ್ತಾರೆ. ಸೊ ಅದಕ್ಕೂ ಕೂಡ ಹಲವಾರು ಟೀಕಾಕಾರರನ್ನು ಟೀಕೆ ಮಾಡ್ತಾ ಹೋಗ್ತಾರೆ. ಬರೀ ಸಂಪತ್ತನ್ನು ಗಳಿಸೋದಷ್ಟೇ ಅಲ್ಲ ಮಾನವನ ಮುಖ್ಯ ಗುರಿ, ಸಂಪತ್ತನ್ನು ಹೊರತುಪಡಿಸಿ ಕೂಡ ಅವ್ರು ಏನು ಮಾಡಬೇಕು? ಮಾನವರಿಗೆ ಒಂದು ಬೆಲೆಯನ್ನು ಕೊಡಬೇಕು, ಪ್ರಿಫರೆನ್ಸನ್ನು ಕೊಡಬೇಕು ಅಂತ ಹೇಳ್ತಾ ಹೋಗ್ತಾರೆ. ಸೊ ನಾವು ನಿನ್ನೆ ಕ್ಲಾಸಲ್ಲಿ ಇದನ್ನು ಕಂಪ್ಲೀಟ್ ಆಗಿ ತಿಳ್ಕೊಂಡ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ವ್ಯಾಖ್ಯೆಗಳಲ್ಲಿ ಎರಡನೇದಾಗಿರ್ತಕ್ಕಂಥ ಯೋಗಕ್ಷೇಮದ ವ್ಯಾಖ್ಯೆ, ಈ ಒಂದು ವ್ಯಾಖ್ಯೆ ಬಗ್ಗೆ ನಾವೇನು ಮಾಡೋಣ? ತಿಳ್ಕೊಳ್ತಾ ಹೋಗೋಣ. ಯೋಗಕ್ಷೇಮದ ವ್ಯಾಖ್ಯೆ ಅಂದರೆ ವೆಲ್ಫೇರ್ ಡೆಫಿನಿಷನ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ನೋಡಿ ಯೋಗಕ್ಷೇಮದ ವ್ಯಾಖ್ಯೆಯನ್ನು ಕೊಟ್ಟವರು ಯಾರಪ್ಪ ಅಂದರೆ ಆಲ್ಫ್ರೆಡ್ ಮಾರ್ಷಲ್ ಅಂತಕ್ಕಂಥ ಒಬ್ಬ ಅರ್ಥಶಾಸ್ತ್ರಜ್ಞರು. ಏನು ಹೇಳಿ, ಸಂಪತ್ತಿನ ವ್ಯಾಖ್ಯೆಯನ್ನು ನಮಗೆ ಪ್ರತಿಪಾದನೆ ಮಾಡಿದವರು ಆಡಮ್ ಸ್ಮಿತ್ ಅನ್ನೋ ಒಬ್ಬ ಅರ್ಥಶಾಸ್ತ್ರಜ್ಞರು. ಅದೇ ಥರ ಯೋಗಕ್ಷೇಮದ ವ್ಯಾಖ್ಯೆಯನ್ನು ಪ್ರತಿಪಾದನೆ ಮಾಡಿದವರು ಯಾರಪ್ಪ ಅಂತಂದರೆ ಆಲ್ಫ್ರೆಡ್ ಮಾರ್ಷಲ್ ಅಂತಕ್ಕಂಥ ಒಬ್ಬ ಅರ್ಥಶಾಸ್ತ್ರಜ್ಞರು ಅಂತ ಹೇಳ್ಬೋದು. ಇವರು ಕೂಡ ಒಂದು ಗ್ರಂಥವನ್ನು ಬರೀತಾರೆ. ಆ ಗ್ರಂಥದ ಹೆಸರು ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್, ಅರ್ಥಶಾಸ್ತ್ರದ ಮೂಲ ತತ್ವಗಳು. ಈ ಗ್ರಂಥದಲ್ಲಿ ಈ ವ್ಯಾಖ್ಯೆ ಬಗ್ಗೆ ಏನು ಮಾಡ್ತಾರೆ? ಸಂಪೂರ್ಣವಾಗಿ ವಿವರಣೆಯನ್ನು ನೀಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ಫಸ್ಟ್ ಒನ್ ಸಂಪತ್ತಿನ ವ್ಯಾಖ್ಯೆಯನ್ನು ಕೊಟ್ಟರು ಆಡಮ್ ಸ್ಮಿತ್, ಎರಡನೇದು ಯೋಗಕ್ಷೇಮದ ವ್ಯಾಖ್ಯೆಯನ್ನು ಕೊಟ್ಟರು ಯಾರಪ್ಪ ಅಂದರೆ ಆಲ್ಫ್ರೆಡ್ ಮಾರ್ಷಲ್. ಇಲ್ಲಿ ನೋಡಿ, ಆಲ್ಫ್ರೆಡ್ ಮಾರ್ಷಲ್ ಅವರ ಪ್ರಕಾರ ಸಂಪತ್ತನ್ನು ಗಳಿಸುವುದನ್ನೇ ಮಾನವನ ಚಟುವಟಿಕೆಯ ಮುಖ್ಯ ಉದ್ದೇಶವಲ್ಲ. ಇಲ್ಲಿ ಮಾನವರ ಯೋಗಕ್ಷೇಮ ಅನ್ನೋದೇನಾಗಿದೆ? ತುಂಬ ಇಂಪಾರ್ಟೆಂಟ್ ಆಗಿದೆ. ನಾನು ನಿನ್ನೆ ಕ್ಲಾಸಲ್ಲಿ ಹೇಳ್ಬೇಕಾದ್ರೆ ನಿಮ್ಗೆ ಒಂದು ಹೇಳಿದ್ದೆ, ಆಸ್ತಿ ಇದೆ, ಐಶ್ವರ್ಯ ಇದೆ, ಬಂಗಾರ ಇದೆ, ಹಣ ಇದೆ, ಜಮೀನಿದೆ, ಮನೆ ಇದೆ, ವಾಹನಗಳು ಸಾಕಷ್ಟು ಪ್ರಮಾಣದಲ್ಲಿ ಇದಾವೆ. ಅಲ್ಲಿ ಮನುಷ್ಯನೇ ಇಲ್ಲ. ಮನುಷ್ಯನಿಗೆ ಯಾವುದೇ ರೀತಿ ಮನುಷ್ಯನೇ ಇಲ್ಲ ಅಂತಂದಾಗ ಅವು ಯಾವುದಕ್ಕಾಗಿ ಬೆಲೆ ಇದೆಯಲ್ಲ? ಯಾವುದು ಬೆಲೆ ಇಲ್ಲ. ಇಂತಹ ಭೌತಿಕ ವಸ್ತುಗಳಿಗೆ ಬೆಲೆ ಬರಬೇಕಂದ್ರೆ ಅಲ್ಲಿ ಯಾರು ಇರಬೇಕು? ಮಾನವ ಇರಬೇಕು. ಹಾಗಾಗಿ ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ, ಆರ್ಥಿಕತೆಯಲ್ಲಿ ಅಭಿವೃದ್ಧಿ ಸಾಧಿಸುವುದು ಅಥವಾ ಅರ್ಥಶಾಸ್ತ್ರ ಅಂತಂದರೆ ಕೇವಲ ಭೌತಿಕ ವಸ್ತುಗಳ ಬಗ್ಗೆ ವಿಚಾರ ಮಾಡೋದಲ್ಲ, ಭೌತಿಕ ವಸ್ತುಗಳ ಬಗ್ಗೆ ನಾವು ಅಧ್ಯಯನ ಮಾಡೋದಲ್ಲ. ಅರ್ಥಶಾಸ್ತ್ರ ಅಂತಂದ್ರೇನು? ಸಂಪೂರ್ಣವಾಗಿ ಮಾನವನ ಯೋಗಕ್ಷೇಮದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವೇನಂತ ಹೇಳ್ತೀವಿ? ಅರ್ಥಶಾಸ್ತ್ರ ಅಂತ ಹೇಳ್ತಾ ಹೋಗ್ತಾರೆ. ಮಾನವನ ಕಡೆ ಎಷ್ಟು ಹಣ ಇದೆ ಅನ್ನೋದಕ್ಕಿಂತ ಆ ಹಣದಿಂದ ಮಾನವ ಎಷ್ಟು ಖುಷಿಯಾಗಿದ್ದಾನೆ, ಎಷ್ಟು ಸಂತೋಷವಾಗಿದ್ದಾನೆ, ಎಷ್ಟು ಸಮೃದ್ಧಿಯಾಗಿದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೆ ಏನಂತ ಹೇಳ್ತಾರೆ? ಯೋಗಕ್ಷೇಮದ ವ್ಯಾಖ್ಯೆ ಅಂತ ಹೇಳ್ತಾ ಹೋಗ್ತಾರೆ. ಅರ್ಥ ಆಯ್ತಾ? ಯೋಗಕ್ಷೇಮದ ವ್ಯಾಖ್ಯೆ ಅಂದರೆ ಮಾನವ ಕೇವಲ ಸಂಪತ್ತಿನ ಸುತ್ತೋದಲ್ಲ, ಅದನ್ನು ಹೊರತುಪಡಿಸಿ ಕೂಡ ಮಾನವ ಯೋಗಕ್ಷೇಮದಿಂದ ಏನು ಮಾಡಬೇಕು? ಜೀವನವನ್ನು ಸಾಗಿಸಬೇಕು. ಇಂಥದಕ್ಕೆ ಏನಂತ ಹೇಳ್ತಾರೆ? ಅರ್ಥಶಾಸ್ತ್ರ ಅಥವಾ ಯೋಗಕ್ಷೇಮದ ವ್ಯಾಖ್ಯೆಯನ್ನು ಈ ಮೂಲಕ ಅವರು ಏನು ಮಾಡ್ತಾರೆ? ನಮಗೆ ನೀಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ಓಕೆ, ಸೊ ಆಲ್ಫ್ರೆಡ್ ಮಾರ್ಷಲ್ ಅವರು ಬರೆದಿರ್ತಕ್ಕಂಥ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಈ ಒಂದು ಗ್ರಂಥದಲ್ಲಿ ಏನು ಮಾಡ್ತಾರೆ? ಸಂಪೂರ್ಣವಾಗಿ ಯೋಗಕ್ಷೇಮದ ವ್ಯಾಖ್ಯೆ ಬಗ್ಗೆ ಅವರು ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ಓಕೆ, ಇಲ್ಲಿ ನೋಡಿ ಅವರು ಹೇಳ್ತಾ ಹೋಗಿದ್ದಾರೆ, ರಾಜಕೀಯ ಅರ್ಥಶಾಸ್ತ್ರ ಅಥವಾ ಅರ್ಥಶಾಸ್ತ್ರವು ಮಾನವನ ದೈನಂದಿನ ಜೀವನದ ವ್ಯವಹಾರಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವಾಗಿದೆ. ಅರ್ಥ ಆಯ್ತಾ? ನಾವು ಬಿಫೋರ್ ಅರ್ಥಶಾಸ್ತ್ರ ಅನ್ನೋಕ್ಕಿಂತ ಬಿಫೋರ್ ನಾವು ಅರ್ಥಶಾಸ್ತ್ರಕ್ಕೆ ಏನಂತ ಹೇಳ್ತೀವಿ? ರಾಜಕೀಯ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಹಾಗಾಗಿ ಇವರು ಅದನ್ನು ತಗೊಂಡಿದ್ದಾರೆ. ರಾಜಕೀಯ ಅರ್ಥಶಾಸ್ತ್ರ ಆಗಿರ್ಬೋದು ಅಥವಾ ಅರ್ಥಶಾಸ್ತ್ರ ಆಗಿರ್ಬೋದು, ಎರಡನ್ನೂ ಒಂದೇ. ಓಕೆ, ರಾಜಕೀಯ ಅರ್ಥಶಾಸ್ತ್ರ ಆಗಿರ್ಬೋದು ಅಥವಾ ಅರ್ಥಶಾಸ್ತ್ರ ಆಗಿರ್ಬೋದು, ಇದು ಮಾನವನ ದೈನಂದಿನ ಜೀವನದ ವ್ಯವಹಾರಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಓಕೆ, ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಏನು ಮಾಡುತ್ತೆ? ಮಾನವನ ಜೀವನದ ದೈನಂದಿನ ವ್ಯವಹಾರಗಳು ಅಥವಾ ದೈನಂದಿನ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಇವರು ಅರ್ಥಶಾಸ್ತ್ರ ಅಂತ ಹೇಳ್ತಾರೆ. ಜೊತೆಗೆ ಮಾನವನ ಕಲ್ಯಾಣಕ್ಕೆ ಬೇಕಾಗುವಂತಹ ಭೌತಿಕ ವಸ್ತುಗಳ ಸಂಪಾದನೆ
ಮತ್ತು ಅವುಗಳ ಉಪಯೋಗಕ್ಕೆ ನಿಕಟವಾಗಿ ಸಂಬಂಧಿಸಿದಂತೆ ವ್ಯಕ್ತಿಯ ಮತ್ತು ಸಮಾಜದ ಕ್ರಿಯೆಗಳನ್ನು ಅದೇನು ಮಾಡುತ್ತೆ, ಪರಿಶೀಲಿಸುತ್ತದೆ. ಓಕೆ, ಇಲ್ಲಿ ಕೇವಲ ಭೌತಿಕ ಸರಕುಗಳ ಬಗ್ಗೆ ಅಷ್ಟೇ ನಾವು ಅಧ್ಯಯನ ಮಾಡಲ್ಲ. ಎಂಥ ಭೌತಿಕ ಸರಕುಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ? ಮಾನವನಿಗೆ ಅವಶ್ಯಕವಾಗಿರ್ತಕ್ಕಂತಹ ಭೌತಿಕ ಸರಕುಗಳ ಬಗ್ಗೆ ಮತ್ತು ಮಾನವನಿಗೆ ಮತ್ತು ಭೌತಿಕ ಸರಕುಗಳಿಗೂ ಯಾವ ರೀತಿಯಾಗಿರ್ತಕ್ಕಂಥ ನಿಕಟವಾಗಿರ್ತಕ್ಕಂಥ ಸಂಬಂಧ ಇದೆ ಅನ್ನೋದ್ರ ಕುರಿತಾಗಿ ನಾವೇನು ಮಾಡ್ತೀವಿ, ಇಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಮತ್ತೆ ಮಾನವನ ಅಂಥ ಭೌತಿಕ ಸರಕುಗಳನ್ನು ಎಷ್ಟು ಮಟ್ಟಿಗೆ ಉಪಯೋಗ ಮಾಡ್ಕೊಳ್ತಾನೆ, ಅವನ ಉಪಯೋಗಕ್ಕೆ ಯಾವ ರೀತಿ ಅವನು ಅವುಗಳನ್ನು ಬಳಕೆ ಮಾಡ್ಕೊಳ್ತಾನೆ ಅಂತ ನಾವೇನು ಮಾಡ್ತೀವಿ, ಇಲ್ಲಿ ನೋಡ್ತಾ ಹೋಗ್ತೀವಿ ಅಂತ ಹೇಳ್ಬಿಟ್ಟು. ಹೌದು ತಾನೆ? ಈಗ ಯಾವುದೇ ಭೌತಿಕ ಸರಕು ಇರ್ಬೋದು, ಅಂಥ ಭೌತಿಕ ಸರಕಿಗೆ ಒಂದು ಬೆಲೆ ಬರಬೇಕಾದ್ರೆ ಅಲ್ಲಿ ಯಾರಿರಬೇಕು? ಮಾನವ ಇರಬೇಕು. ಈ ಫಾರ್ ಎಕ್ಸಾಂಪಲ್ ಮೊಬೈಲ್ ಇದೆ. ಈ ಮೊಬೈಲನ್ನು ಮಾನವನೇ ಬಳಸ್ತಾ ಇಲ್ಲ ಅಂದರೆ ಇದ್ರ ಕ್ರಿಯೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಹೌದಾ? ನಾವು ಹೇಳ್ತೀವಿ ಈಗ ನಾವು ಮೊಬೈಲಲ್ಲಿ ಫೋಟೋ ತೆಗಿಯೋಕ್ಕೆ ಬರುತ್ತೆ, ಫಿಲ್ಮ್ಸ್ ನೋಡೋಕೆ ಬರುತ್ತೆ, ಏನೋ ಜನರಲ್ ನೋಡೋಕೆ ಬರುತ್ತೆ, ಬೇರೆ ಏನೇನೋ ನಾವು ಕೆಲಸಗಳನ್ನ ಮಾಡ್ಕೋಬೋದು. ಸೊ ಅದೆಲ್ಲ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಮೊಬೈಲ್ ಮಾಡುತ್ತೆ ನಿಜ, ಮೊಬೈಲಲ್ಲಿ ಎಲ್ಲ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇದೆ ನಿಜ, ಬಟ್ ಮೊಬೈಲ್ ತಾನಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಇದ್ದ? ಚಾನ್ಸ್ ಇಲ್ಲ. ಹೌದಾ? ಅಲ್ಲಿ ಯಾರಿರಬೇಕು? ಮೊಬೈಲ್ ಆಪ್ರೇಟ್ ಆಗಬೇಕಂದ್ರೆ ಒಬ್ಬ ಮನುಷ್ಯ ಇರಬೇಕು. ಇವು ಟಿ ವಿ ಇದೆ, ಟಿ ವಿಲಿ ನಾವೇನು ನೋಡ್ಬೋದು? ಫಿಲಿಮ್ಸ್ಗಳನ್ನ ನೋಡ್ಬೋದು. ಸೊ ಫಿಲಿಮ್ಸ್ನ ಜಸ್ಟ್ ಟಿ ವಿ ಇಟ್ಬಿಟ್ರೆ ಅದು ನಮಗೆ ಫಿಲಿಮ್ ತೋರಿಸುತ್ತಾ? ಅಲ್ಲಿ ಕೂಡ ಏನು ಬೇಕು? ಮಾನವ ಬೇಕು. ಯಾವುದೇ ಆಗಿರ್ಬೋದು, ವಾಹನ ಆಗಲಿ, ನೆಕ್ಸ್ಟ್ ಭೌತಿಕ ಸರಕುಗಳಾಗಲಿ, ಚಿನ್ನ ಆಗಲಿ, ಒಡವೆ ಆಗಲಿ, ಫೋನ್ ಆಗಲಿ, ಯಾವುದೇ ಆಗಿರ್ಬೋದು, ಎಲ್ಲವುಗಳಿಗೆ ಒಂದು ಏನು ಅವು ಕಾರ್ಯರೂಪಕ್ಕೆ ಬರಬೇಕಂದ್ರೆ ಅದು ಫಸ್ಟ್ ಯಾರಿರಬೇಕು? ಮಾನವ ಇರಬೇಕು. ಹಾಗಾಗಿ ಮಾನವ ಭೌತಿಕ ಸರಕುಗಳನ್ನು ಯಾವ ರೀತಿಯಾಗಿ ಉಪಯೋಗ ಮಾಡ್ಕೊಳ್ತಾನೆ ಮತ್ತು ಆ ಭೌತಿಕ ಸರಕುಗಳು ಮಾನವನಿಗೆ ಯಾವ ರೀತಿಯಾಗಿ ಯೂಸ್ ಆಗುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಾವೇನು ಮಾಡ್ತೀವಿ? ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡ್ತೀವಿ ಅಂತ ಆಲ್ಫ್ರೆಡ್ ಮಾರ್ಷಲ್ ಅವರು ಹೇಳ್ತಾ ಹೋಗ್ತಾರೆ. ಸೊ ಹೀಗೆ ಅರ್ಥಶಾಸ್ತ್ರವು ಒಂದು ಕಡೆ ಸಂಪತ್ತನ್ನು ಕುರಿತು ಅಭ್ಯಸಿಸುವ ಶಾಸ್ತ್ರವಾಗಿದೆ. ಒಂದು ಕಡೆ ಏನಪ್ಪ ಅಂದರೆ ಭೌತಿಕ ಸರಕುಗಳಾಗಿರ್ತಕ್ಕಂಥ ಅವು ಕೂಡ ಒಂದು ರೀತಿ ಸಂಪತ್ತು. ಸೊ ಅಂಥವುಗಳನ್ನು ಕುರಿತು ನಾವು ಏನು ಮಾಡ್ತೀವಿ? ಇಲ್ಲಿ ಅಭ್ಯಾಸ ಮಾಡ್ತೀವಿ. ಜೊತೆಗೆ ಇನ್ನೊಂದು ಕಡೆ ಅದನ್ನು ಮುಖ್ಯವಾಗಿ ಮಾನವನನ್ನು ಕುರಿತು ಅಭ್ಯಸಿಸುವ ಶಾಸ್ತ್ರವಾಗಿದೆ. ಭೌತಿಕ ಸರಕುಗಳನ್ನು ಕೂಡ ನಾವೇನು ಮಾಡ್ತೀವಿ? ಅಧ್ಯಯನ ಮಾಡ್ತೀವಿ. ಜೊತೆಗೆ ಏನಪ್ಪ ಅಂದರೆ ಭೌತಿಕ ಸರಕುಗಳ ಮಾನವನ ಸುತ್ತ ಭೌತಿಕ ಸರಕುಗಳಿರ್ತವೆ. ಮಾನವನೇ ಇಲ್ಲ ಅಂತಂದರೆ ಆ ಭೌತಿಕ ಸರಕುಗಳಿಗೇನಿಲ್ಲ ಬೆಲೆ ಅಂತಕ್ಕಂಥದ್ದು ಇಲ್ಲ. ಸೊ ಇದನ್ನ ಹೇಳಿದವರು ಯಾರಪ್ಪ ಅಂತಂದರೆ ಡಾಕ್ಟರ್ ಆಲ್ಫ್ರೆಡ್ ಮಾರ್ಷಲ್ ಅವರು. ಸೊ ನಿಮ್ಗೆ ಇದೇನು ಅನ್ಸುತ್ತೆ? ಸರಿ ಅನ್ಸುತ್ತಾ ತಪ್ಪು ಅನ್ಸುತ್ತಾ? ನಾವು ನಿನ್ನೆ ಅಡಮ್ ಸ್ಮಿತ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಅವ್ರು ಹೇಳಿದ್ದೆ ಸರಿ ಅಂದ್ವಿ. ಸೊ ಇವತ್ತು ಆಲ್ಫ್ರೆಡ್ ಮಾರ್ಷಲ್ ಅವ್ರು ಏನು ಹೇಳ್ತಾರೆ? ಹಣನೇ ಇಂಪಾರ್ಟೆಂಟ್ ಅಲ್ಲ, ಭೌತಿಕ ಸರಕುಗಳಷ್ಟೇ ಇಂಪಾರ್ಟೆಂಟ್ ಅಲ್ಲ, ಆ ಭೌತಿಕ ಸರಕುಗಳಿಗೆ ಬೆಲೆ ಬರಬೇಕಂದ್ರೆ ಯಾರಿರಬೇಕು? ಮಾನವ ಇರಬೇಕು. ಇದನ್ನ ಏನು ಮಾಡ್ತಾರೆ? ಇವರು ಡೆಫಿನೇಷನ್ ಅನ್ನ ಕೊಡ್ತಾ ಹೋಗ್ತಾರೆ. ಓಕೆ, ಸೊ ಹಾಗೆ ನೋಡಿ, ಇನ್ನ ಈ ಒಂದು ವ್ಯಾಖ್ಯೆಯನ್ನ ಬೆಂಬಲ ಮಾಡೋದು ಕೂಡ ಹಲವಾರು ಜನ ಅರ್ಥಶಾಸ್ತ್ರಜ್ಞರು ಇದ್ದಾರೆ. ಸೊ ಅವ್ರು ಯಾರಪ್ಪ ಅಂದರೆ AC Pigou ಅಂತ ಹೇಳ್ತೀವಿ, ನೆಕ್ಸ್ಟ್ ಎಡ್ವಿನ್ ಕ್ಯಾನನ್ ಅಂತ ಹೇಳ್ತೀವಿ, ಪ್ಯಾರೆಟೋ ಅಂತ ಹೇಳ್ತೀವಿ, JB ಕ್ಲಾರ್ಕ್ ಅಂತ ಹೇಳ್ತೀವಿ, ಬೆವರಿಜ್ ಅಂತ ಹೇಳ್ತೀವಿ. ಸೊ ಇನ್ನು ಮುಂತಾದ ಅರ್ಥಶಾಸ್ತ್ರಜ್ಞರು ಏನು ಮಾಡ್ತಾರೆ? ಈ ಒಂದು ವ್ಯಾಖ್ಯೆಯನ್ನ ಜೊತೆಗೆ ಆಲ್ಫ್ರೆಡ್ ಮಾರ್ಷಲ್ ಅವರನ್ನ ಬೆಂಬಲಿಸ್ತಾರೆ. ಹೌದು, ನೀವು ಹೇಳ್ತಿರೋದು ಸರಿ ಇದೆ, ಸಂಪತ್ತು ಒಂದೇ ಇಂಪಾರ್ಟೆಂಟ್ ಅಲ್ಲ, ಸಂಪತ್ತು ಇದೆ ಅಂದ್ರೆ ಅದಕ್ಕೆ ವ್ಯಾಲ್ಯೂ ಬರಬೇಕಾದ್ರೆ ಮಾನವ ಬೇಕೇ ಬೇಕು ಅಂತ ಏನು ಮಾಡ್ತಾರೆ? ಇವರು ಕೂಡ ಬೆಂಬಲವನ್ನ ಕೊಡ್ತಾ ಹೋಗ್ತಾರೆ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಓಕೆ, ಇಲ್ಲ ನಿಮಗೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ಬೋದು. ಏನು ಕೇಳ್ಬೋದು? ಯೋಗಕ್ಷೇಮದ ವ್ಯಾಖ್ಯೆಯನ್ನ ನೀಡಿದವರಾರು ಅಂತ ಕ್ವಶನ್ ಕೇಳ್ಬೋದು. ಜೊತೆಗೆ ಇನ್ನೊಂದು ಏನು ಕೇಳ್ಬೋದು? ಓಕೆ, ಆಲ್ಫ್ರೆಡ್ ಮಾರ್ಷಲ್ ಅವರ ಕೃತಿಯನ್ನು ಹೆಸರಿಸಿ ಅಂತ ಕೇಳ್ಬೋದು. ಆಲ್ಫ್ರೆಡ್ ಮಾರ್ಷಲ್ ಅವರ ಕೃತಿಯನ್ನು ಹೆಸರಿಸಿ, ಅಥವಾ ಯೋಗಕ್ಷೇಮ ವ್ಯಾಖ್ಯೆಯನ್ನ ನೀಡಿದವರು, ಅಥವಾ ಆಲ್ಫ್ರೆಡ್ ಮಾರ್ಷಲ್ ಅವರ ಬೆಂಬಲಿಗರು ಯಾರು ಅಂತ ಕೇಳ್ಬೋದು. ಇಲ್ಲಾಂದ್ರೆ ಯೋಗಕ್ಷೇಮದ ವ್ಯಾಖ್ಯೆ ನೀಡಿರುವ ಆಲ್ಫ್ರೆಡ್ ಮಾರ್ಷಲ್ ಅವರ ಅನುಯಾಯಿಗಳ ಹೆಸರನ್ನು ತಿಳಿಸಿ ಅಥವಾ ಬರೆಯಿರಿ ಅಂತನಾದ್ರೂ ಕೇಳ್ಬೋದು. ಏನೇ ಆದರೂ ಕೂಡ ಈ ಟಾಪಿಕ್ ಅನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಏನಾಗುತ್ತೆ? ನಿಮಗೆ ಏನೇ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡಲಿಕ್ಕೆ ಯೂಸ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಇವಾಗ ನಾವೇನು ಮಾಡೋಣ? ವ್ಯಾಖ್ಯೆಗಳನ್ನು ನೋಡ್ತಾ ಹೋಗೋಣ. ಓಕೆ, ಅದರಲ್ಲಿ ಫಸ್ಟು AC Pigou ಅವರು ಏನು ಮಾಡ್ತಾರೆ? ಯೋಗಕ್ಷೇಮಕ್ಕೆ ತಮ್ಮದಾಗಿರ್ತಕ್ಕಂಥ ಒಂದು ವ್ಯಾಖ್ಯೆಯನ್ನು ನೀಡ್ತಾರೆ. ಏನದು? AC Pigou ಅವರ ಪ್ರಕಾರ ಅರ್ಥಶಾಸ್ತ್ರವು ಆರ್ಥಿಕ ಯೋಗಕ್ಷೇಮದ ಪರಿಶೀಲನೆಯ ಶಾಸ್ತ್ರವಾಗಿದೆ. ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಆರ್ಥಿಕತೆಯಲ್ಲಿ ಯೋಗಕ್ಷೇಮದ ಬಗ್ಗೆ ಅದೇನು ಮಾಡುತ್ತೆ?
ಪರಿಶೀಲನೆ ಮಾಡುತ್ತೆ. ಅಂದ್ರೆ ಎಷ್ಟು ಮಟ್ಟಿಗೆ ಆರ್ಥಿಕತೆಯಲ್ಲಿ ಮಾನವನ ಯೋಗಕ್ಷೇಮ ಎಷ್ಟು ಮಟ್ಟಿಗಿದೆ, ಹೆಚ್ಚಿದೆನಾ, ಕಡಿಮೆ ಇದೆನಾ, ಸರಾಸರಿ ಇದೆನಾ ಅನ್ನೋದು ಕೂತಾಗ ಅದೇನ್ ಮಾಡುತ್ತೆ, ಪರಿಶೀಲನೆ ಮಾಡುತ್ತೆ. ಓಕೆ, ಇದು AC ಪಿಗೂರ್ ಅವರ ಪ್ರಕಾರ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಅರ್ಥಶಾಸ್ತ್ರವು ಆರ್ಥಿಕ ಯೋಗಕ್ಷೇಮದ ಪರಿಶೀಲನೆಯ ಶಾಸ್ತ್ರ. ಅಂದ್ರೆ ಆರ್ಥಿಕತೆಯಲ್ಲಿ ಎಷ್ಟು ಮಟ್ಟಿಗೆ ಜನರ ನಡುವೆ ಯೋಗಕ್ಷೇಮ ಇದೆ ಅಥವಾ ಎಷ್ಟು ಮಟ್ಟಿಗೆ ಹೆಚ್ಚಿದೆ, ಎಷ್ಟು ಮಟ್ಟಿಗೆ ಕಡಿಮೆ ಇದೆ ಅಂತಕ್ಕಂಥದ್ದನ್ನ ಟೆಸ್ಟ್ ಮಾಡುತ್ತೆ. ಪರಿಶೀಲನೆ ಅಂದ್ರೆ ಸರಿನಾ ತಪ್ಪ ಅಂತಕ್ಕಂಥದ್ದನ್ನ ವಿಚಾರ ಮಾಡುತ್ತೆ. ಅರ್ಥ ಆಯ್ತಾ? AC ಪಿಗೂರ್ ಅವರ ಪ್ರಕಾರ ಅರ್ಥಶಾಸ್ತ್ರ ಅಂದ್ರೆ ಆರ್ಥಿಕತೆಯಲ್ಲಿ ಯೋಗಕ್ಷೇಮದ ಬಗ್ಗೆ ಅದೇನ್ ಮಾಡುತ್ತೆ, ಪರಿಶೀಲನೆಯನ್ನ ನಡೆಸುತ್ತೆ. ಸರಿ ಇದೆನಾ ತಪ್ಪಿದೆ ಅಂತಕ್ಕಂಥ ಒಂದು ಪರೀಕ್ಷೆಯನ್ನ ಅಥವಾ ಟೆಸ್ಟ್ ಅನ್ನ ಮಾಡುತ್ತೆ. ಯಾವುದು? ಅರ್ಥಶಾಸ್ತ್ರ. ಓಕೆ, ಇನ್ನು ನೆಕ್ಸ್ಟ್ ಎಡ್ವಿನ್ ಕೆನಾನ್ ಅಂತಕ್ಕಂಥ ಒಬ್ಬ ಅರ್ಥಶಾಸ್ತ್ರಜ್ಞರು ಬರ್ತಾರೆ. ಇವರು ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ ತಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯಾಖ್ಯೆಯನ್ನ ಕೊಡ್ತಾರೆ. ಏನ್ ಕೊಡ್ತಾರೆ? ಮಾನವನ ಭೌತಿಕ ಯೋಗಕ್ಷೇಮಕ್ಕೆ ಕಾರಣವಾಗುವ ಅಂಶಗಳನ್ನು ಪರಿಶೀಲಿಸುವ ಶಾಸ್ತ್ರವೇ ಅರ್ಥಶಾಸ್ತ್ರ. ಎಡ್ವಿನ್ ಕೆನಾನ್ ಅವರ ಪ್ರಕಾರ ಏನಪ್ಪಾ ಅಂದ್ರೆ ಮಾನವನ ಭೌತಿಕ ಯೋಗಕ್ಷೇಮಕ್ಕೆ ಕಾರಣವಾಗುವ ಅಂಶಗಳನ್ನು ಪರಿಶೀಲಿಸುವ ಶಾಸ್ತ್ರ. ಮಾನವನ ಭೌತಿಕ ಯೋಗಕ್ಷೇಮ ಅಂದ್ರೆ ಅವನು ಹೊರಗಡೆ ಚೆನ್ನಾಗಿರ್ಬೇಕು, ಚೆನ್ನಾಗಿ ಒಳ್ಳೆ ರೀತಿಯಿಂದ ಕೆಲಸ ಮಾಡಬೇಕು, ಒಳ್ಳೆ ರೀತಿಯಿಂದ ಅನುಭೋಗ ಮಾಡಬೇಕು. ಸೊ ಅಲ್ಲೇ ಅವೆಲ್ಲದಕ್ಕೂ ಏನ್ ಬೇಕು, ಯಾವುದನ್ನು ಅದಕ್ಕೆ ನಾವು ಅಡಾಪ್ಟ್ ಮಾಡಬೇಕು ಅನ್ನೋದ್ರ ಕುರಿತಾಗಿ ಅದನ್ನೇನು ಮಾಡುತ್ತೆ ನಮಗೆ ತಿಳಿಸ್ಕೊಡುತ್ತೆ ಅಂತ ಹೇಳ್ತಾ ಹೋಗ್ತೇವೆ. ಮಾನವನ ಭೌತಿಕ ಯೋಗಕ್ಷೇಮ ನೋಡಿ, ಮಾನಸಿಕ ಯೋಗಕ್ಷೇಮ ಅಂದ್ರೇನೆ ಬೇರೆ, ಭೌತಿಕ ಯೋಗಕ್ಷೇಮ ಅಂದ್ರೇನೆ ಬೇರೆ. ಮಾನಸಿಕ ಯೋಗಕ್ಷೇಮ ಅಂದ್ರೆ ಮೆಂಟಲಿ ನಾವೇನಾಗಿರೋದು ಚಲೋ ಇರೋದು, ಈಗ ಬುದ್ಧಿವಂತರಾಗಿರ್ಬೋದು. ಓಕೆ, ನೆಕ್ಸ್ಟ್ ಏನು ತುಂಬ ಜಾಣರಾಗಿರ್ಬೋದು. ಓಕೆ, ಕಲೆ ಆಗಿರ್ಬೋದು, ಇವೆಲ್ಲ ಮಾನಸಿಕವಾಗಿರುತ್ತೆ. ಓಕೆ, ಇನ್ನು ಭೌತಿಕ ಅಂದ್ರೆ ನಮ್ಮ ಹೊರಗಡೆ ಕಾಣ್ತಕ್ಕಂಥದ್ದು, ನೋಡೋಕೆ ನಾವು ಹೆಂಗಿದ್ದೀವಿ ಅಂದ್ರೆ ಐಷಾರಾಮಿ ಜೀವನ ನಡೆಸ್ತಾ ಇದ್ದೀವಾ ಅಥವಾ ಬಡತನದಲ್ಲಿದ್ದೀವಾ. ಓಕೆ, ಅಥವಾ ನಾವು ಬಡವರೂ ಅಲ್ಲ ಐಷಾರಾಮಿನೂ ಅಲ್ಲ, ಒಂದು ಮೀಡಿಯಮ್ ಅಲ್ಲಿ ಇದ್ದೀವಾ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನ. ಸೊ ಈ ತರ ಆಗಿರ್ತಕ್ಕಂಥ ಏನ್ ಮಾಡುತ್ತೆ, ಅಂಶಗಳನ್ನ ಪರಿಶೀಲನೆ ಮಾಡುತ್ತೆ. ಅರ್ಥಶಾಸ್ತ್ರವು ಮಾನವನ ಭೌತಿಕ ಯೋಗಕ್ಷೇಮಕ್ಕೆ ಕಾರಣವಾಗಿರುವ ಅಂಶಗಳನ್ನ ಪರಿಶೀಲಿಸುವ ಶಾಸ್ತ್ರಕ್ಕೆ ಅಂತ ಹೇಳ್ತಾರೆ ಅರ್ಥಶಾಸ್ತ್ರ ಅಂತ ಹೇಳ್ತಾ ಹೋಗ್ತಾರೆ. ಇದು ಯಾರ ಪ್ರಕಾರ? ಎಡ್ವಿನ್ ಕೆನಾನ್ ಅವರ ಪ್ರಕಾರ. ಸೊ ಈ ರೀತಿಯಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅರ್ಥಶಾಸ್ತ್ರಕ್ಕೆ ತಮ್ಮದೇ ಆಗಿರ್ತಕ್ಕಂಥ ವ್ಯಾಖ್ಯೆಗಳನ್ನ ನೀಡ್ತಾ ಹೋಗ್ತಾರೆ. ಸೊ ಇಲ್ಲಿ ನೋಡಿ, ನಾನು ನಿನ್ನೆ ಹೇಳಿದ್ದೆ ಸಂಪತ್ತಿನ ವ್ಯಾಖ್ಯೆಯಲ್ಲಿ ಕೂಡ ಆ ಒಂದು ವ್ಯಾಖ್ಯೆಯ ಪ್ರಮುಖ ಅಂಶಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಸೊ ಅದೇ ರೀತಿಯಾಗಿ ಇವತ್ತು ಕೂಡ ನಾವೇನ್ ಮಾಡೋಣ, ಈ ಒಂದು ವ್ಯಾಖ್ಯೆಯ ಪ್ರಮುಖ ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಏನಪ್ಪಾ ಅಂದ್ರೆ ಫಸ್ಟ್ ಒಂದು ನೋಡಿ, ಮಾನವನು ಆರ್ಥಿಕ ಚಟುವಟಿಕೆಗಳೊಡನೆ ಸಾಮಾಜಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿಯೂ ಸಹ ಏನ್ ಮಾಡ್ತಾನೆ, ಅಂತಹ ಕೆಲಸಗಳನ್ನು ಸಹ ನಿರ್ವಹಿಸುತ್ತಾನೆ. ಹೌದು, ಈಗ ಒಬ್ಬ ಮಾನವ ಇದ್ದಾನಂದ್ರೆ ಅವನು ಕೇವಲ ಆರ್ಥಿಕ ಚಟುವಟಿಕೆನ ಅಷ್ಟೇ ಅಲ್ಲ, ಅವನು ಏನೋ ಸಮಾಜದಲ್ಲಿ ಇರೋ ಕಾರಣ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೂಡ ಅವನು ಏನ್ ಮಾಡ್ತಾನೆ, ತೊಡಗ್ತಾನೆ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಕೂಡ ಅವನು ಏನ್ ಮಾಡ್ತಾನೆ, ತೊಡಗ್ತಾನೆ. ಬಟ್ ಆಡಮ್ ಸ್ಮಿತ್ ಅವರು ಏನ್ ಹೇಳಿದ್ರು, ಅವನು ಬರೀ ಆರ್ಥಿಕ ಚಟುವಟಿಕೆ ಅಂತ ಅಷ್ಟೇ ಹೇಳಿದ್ರು, ಬಟ್ ಅದು ತಪ್ಪು. ಸೊ ಹಾಗಾಗಿ ಆಲ್ಫ್ರೆಡ್ ಮಾರ್ಷಲ್ ಅವರು ಹೇಳ್ತಾರೆ, ಮಾನವ ಅಂತಕ್ಕಂಥದ್ದು ಕೇವಲ ಆರ್ಥಿಕ ಚಟುವಟಿಕೆಯಲ್ಲಿ ಅಷ್ಟೇ ಅಲ್ಲ, ಆರ್ಥಿಕ ಚಟುವಟಿಕೆಯಲ್ಲಿ, ಸಾಮಾಜಿಕ ಚಟುವಟಿಕೆಯಲ್ಲಿ ಜೊತೆಗೆ ಧಾರ್ಮಿಕ ಚಟುವಟಿಕೆಯಲ್ಲಿ ಕೂಡ ಅವನು ಏನ್ ಮಾಡ್ತಾನೆ, ಪಾಲ್ಗೊಳ್ತಾನೆ ಅಂತ ಹೇಳ್ತಾರೆ. ಅದು ಆರ್ಥಿಕ ಚಟುವಟಿಕೆ ಅಂದ್ರೆ ಯಾವ ಹೇಳಿ, ನಮ್ಮ ಉಪಜೀವನ ನಡೆಸೋಕ್ಕೋಸ್ಕರ ನಾವೇನೇನು ಕೆಲಸ ಮಾಡ್ತೀವಲ್ಲ ಅವೆಲ್ಲ ಆರ್ಥಿಕ ಚಟುವಟಿಕೆಗಳು. ಫಾರ್ ಎಕ್ಸಾಂಪಲ್ ಕೃಷಿ ಮಾಡೋದಾಗಿರ್ಬೋದು, ಕೈಗಾರಿಕೆ ಮಾಡೋದಾಗಿರ್ಬೋದು, ವ್ಯಾಪಾರ ಮಾಡೋದು, ವ್ಯವಹಾರ ಮಾಡೋದು, ನೆಕ್ಸ್ಟ್ ಏನು ಲಾಯರ್ ಆಗಿರ್ಬೋದು, ಇವೆಲ್ಲ ಏನು ಆರ್ಥಿಕ ಚಟುವಟಿಕೆ. ಇನ್ನು ಸಾಮಾಜಿಕ ಚಟುವಟಿಕೆ ಅಂದ್ರೆ ನಮ್ಮ ಸಮಾಜದಲ್ಲಿ ಸಾಮಾಜಿಕ ಕಾರ್ಯಗಳು ನಡೀತಾವೆ. ಫಾರ್ ಎಕ್ಸಾಂಪಲ್ ವಿವಾಹ ಆಗಿರ್ಬೋದು, ಇದು ಒಂದು ರೀತಿ ಸಾಮಾಜಿಕ ಚಟುವಟಿಕೆ ಅಂತಾನೆ ಹೇಳ್ಬೋದು. ಹೌದಾ? ಪ್ರತಿಯೊಬ್ಬ ಮನುಷ್ಯರು ಕೂಡ ಆಯಾ ವಯಸ್ಸಿಗೆ ತಕ್ಕಂತ ಏನಾಗ್ತಾರೆ, ವಿವಾಹವನ್ನ ಆಗ್ಲೇಬೇಕು. ಯಾಕಂದ್ರೆ ಅದು ಸಮಾಜದಲ್ಲಿ ಇದೀವಿ ಅಂದ್ರೆ ಸಮಾಜದಲ್ಲಿ ನಾವು ಕೂಡ ಒಬ್ಬ ಮನುಷ್ಯರಾಗಿರೋ ಕಾರಣ ಸಮಾಜದಲ್ಲಿ ಏನ್ ಕ್ರಿಯೆಗಳು ನಡೀತಲ್ಲ ಅದು ನಮಗೂ ಕೂಡ ಏನಾಗುತ್ತೆ, ಅನ್ವಯ ಆಗುತ್ತೆ. ಓಕೆ, ಇನ್ನೊಂದೇನು ಧಾರ್ಮಿಕ ಚಟುವಟಿಕೆ. ಧಾರ್ಮಿಕ ಚಟುವಟಿಕೆ ಅಂದ್ರೆ ದೇವರಾಗಿರ್ಬೋದು, ಪೂಜೆ ಆಗಿರ್ಬೋದು, ಪುನಸ್ಕಾರಗಳಾಗಿರ್ಬೋದು, ದಾನ ಧರ್ಮ ಎಲ್ಲದಲ್ಲೂ ಕೂಡ ಏನಾಗ್ತಾನೆ, ಮಾನವ ಭಾಗವಹಿಸ್ತಾ ಹೋಗ್ತಾನೆ. ಸೊ ಇದು ಫಸ್ಟ್ ಪಾಯಿಂಟ್. ಇನ್ನು ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಅರ್ಥಶಾಸ್ತ್ರವು ಮಾನವನ ಭೌತಿಕ ಯೋಗಕ್ಷೇಮಕ್ಕೆ ಸಂಬಂಧಿಸಿದ ಆರ್ಥಿಕ ಚಟುವಟಿಕೆಗಳನ್ನು ಮಾತ್ರ ಅಧ್ಯಯನ ಮಾಡುತ್ತೆ. ಸೊ ಇಲ್ಲಿ ನೋಡಿ, ಇವ್ರ ಪ್ರಕಾರ ಏನಪ್ಪಾ ಅಂದ್ರೆ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಆಲ್ಫ್ರೆಡ್ ಮಾರ್ಷಲ್ ಅವರ ಪ್ರಕಾರ ಅರ್ಥಶಾಸ್ತ್ರವು ಮಾನವನ
ಚಟುವಟಿಕೆಗಳಿಗೆ ಸಂಬಂಧಿಸಿರ್ತಕ್ಕಂಥ ಕೇವಲ ಭೌತಿಕ ಸರಗಳ ಬಗ್ಗೆ ಅಷ್ಟೇ ಇದೇನು ಮಾಡುತ್ತೆ, ಅಧ್ಯಯನ ಮಾಡುತ್ತೆ. ಭೌತಿಕ ಸರಗಳಂದ್ರೆ ಯಾವುವು? ಫಾರ್ ಎಕ್ಸಾಂಪಲ್ ಹೊಲ, ಮನೆ, ಇನ್ನು ಉತ್ಪಾದನೆ ಪ್ರಮಾಣ ಆಗಿರ್ಬೋದು, ಓಕೆ, ವಾಹನ ಆಗಿರ್ಬೋದು. ಸೊ ಇದ್ರ ಬಗ್ಗೆ ಅಷ್ಟೇ ಏನು ಮಾಡುತ್ತೆ, ಅಧ್ಯಯನ ಮಾಡುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಓಕೆ, ಇನ್ನು ಮೂರನೇದು ಯೋಗಕ್ಷೇಮದ ಹಾದಿಯಲ್ಲಿ ಮಾನವನ ಮತ್ತು ಆರ್ಥಿಕ ಚಟುವಟಿಕೆಗಳ ಸಾಮಾಜಿಕ ವ್ಯವಸ್ಥೆಯನ್ನು ಅರ್ಥಶಾಸ್ತ್ರವು ಅಭ್ಯಾಸ ಮಾಡುತ್ತದೆ. ಏನು ಹೇಳಿ? ಯೋಗಕ್ಷೇಮದ ಹಾದಿಯಲ್ಲಿ ಮಾನವನ ಮತ್ತು ಆರ್ಥಿಕ ಚಟುವಟಿಕೆಗಳ ಸಾಮಾಜಿಕ ವ್ಯವಸ್ಥೆಯನ್ನು ಅರ್ಥಶಾಸ್ತ್ರವು ಅಭ್ಯಾಸ ಮಾಡುತ್ತದೆ. ಅಂದರೆ ಮಾನವನ ಮತ್ತು ಆರ್ಥಿಕ ಚಟುವಟಿಕೆಗಳ ಸಾಮಾಜಿಕ ವ್ಯವಸ್ಥೆ. ಸೊ ಮಾನವನಿಗೂ ಆರ್ಥಿಕ ಚಟುವಟಿಕೆಗೂ ಏನು ಸಂಬಂಧ ಇದೆ? ಹೌದಾ? ಯಾವುದೇ ಆರ್ಥಿಕ ಕ್ರಿಯೆ ನಡಿಬೇಕಂದ್ರೂ ಕೂಡ ಅಲ್ಲಿ ಯಾರಿರ್ಬೇಕು? ಮಾನವ ಇರಬೇಕು. ಸೊ ಅವರಿಬ್ರು ಸಮಾಜದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ನಡೆಸ್ತಾ ಹೋಗ್ತಾರೆ, ಯಾವ ರೀತಿ ತೊಡಗಿಕೊಂಡಿದ್ದಾರೆ ಅನ್ನೋದನ್ನ ತಿಳಿಸೋದು ಯಾವುದಂದ್ರೆ ಈ ಅರ್ಥಶಾಸ್ತ್ರ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್, ಸಂಪತ್ತನ್ನು ಗಳಿಸುವ ಮತ್ತು ಅದನ್ನು ಉಪಯೋಗಿಸುವ ಸಾಮಾನ್ಯ ಜನರ ಕ್ರಿಯೆಗಳನ್ನು ಮಾತ್ರ ಇದೇನು ಮಾಡುತ್ತೆ, ಅಧ್ಯಯನ ಮಾಡುತ್ತೆ. ಇವರು ಕೂಡ ಅದು ಹಾಗೆ ಹೇಳ್ತಾ ಹೋಗ್ತಾರೆ. ಸಂಪತ್ತನ್ನು ಯಾರು ಗಳಿಸ್ತಾರೆ, ಜೊತೆಗೆ ಸಂಪತ್ತನ್ನು ನಾವು ಹೆಂಗ ಅಭಿವೃದ್ಧಿ ಮಾಡ್ತೀವಿ, ಸಂಪತ್ತನ್ನು ಹೆಂಗೆ ಗಳಿಸ್ಬೇಕು ಮತ್ತು ಸಂಪತ್ತನ್ನು ಹೆಂಗೆ ಬಳಕೆ ಮಾಡ್ಕೋಬೇಕು ಅನ್ನೋದ್ರ ಕುರಿತಾಗಿ, ಜೊತೆಗೆ ಸಾಮಾನ್ಯ ಜನರ ಬಗ್ಗೆ ಅಷ್ಟೇ ಇದೇನು ಮಾಡುತ್ತೆ, ಅಧ್ಯಯನ ಮಾಡುತ್ತೆ. ಇವ್ರ ಪ್ರಕಾರ ಸಾಧು ಸಂತರಾಗಿರ್ಬೋದು, ಸನ್ಯಾಸಿಗಳಾಗಿರ್ಬೋದು, ಇವ್ರ ಬಗ್ಗೆ ಇದೇನು ಮಾಡಲ್ಲ, ಅಧ್ಯಯನ ಮಾಡಲ್ಲ. ಇಲ್ಲಿ ಕೇವಲ ಮಾನವರು ಯಾರ್ಯಾರು ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗಿದಾರಲ್ಲ ಅವ್ರ ಬಗ್ಗೆ ಅಷ್ಟೇ ಇಲ್ಲಿ ಏನು ಮಾಡುತ್ತೆ, ಅಧ್ಯಯನ ಮಾಡುತ್ತೆ. ಈಗ ಸಾಧು ಸಂತರಾಗಿರ್ಬೋದು, ಸನ್ಯಾಸಿಗಳಾಗಿರ್ಬೋದು, ಇವ್ರು ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗಿರಲ್ಲ. ಅವ್ರೇನು ಕೆಲಸನೇ ಮಾಡಲ್ಲ. ಹೌದಾ? ಅವ್ರೇನು ಒಂದ್ ಕಡೆ ತಪಾಸ್ ಮಾಡ್ಕೊಂಡು ಕುಂತಿರ್ತಾರೆ. ತಮಗೆ ಹಶು ಆದ್ರೆ ಇನ್ನು ಕಾಡಿನಲ್ಲಿರ್ತಕ್ಕಂಥ ಹಣ್ಣು ಹಂಪಲುಗಳನ್ನು ತಿಂತಾರೆ. ಇನ್ನೂ ಜಾಸ್ತಿ ಹಶು ಆಯ್ತಪ್ಪ ಅಂತಂದ್ರೆ ಬಂದು ಭಿಕ್ಷೆ ಬೇಡ್ಕೊಂಡು ತಿಂತಾರೆ. ಇದು ಯಾವುದೋ ಆರ್ಥಿಕ ಚಟುವಟಿಕೆ ಅಲ್ಲ. ಹೌದಾ? ಹಾಗಾಗಿ ಆರ್ಥಿಕ ಚಟುವಟಿಕೆ ಅಂದ್ರೆ ಇವ್ರ ಪ್ರಕಾರ ಕೇವಲ ಭೌತಿಕ ಸರಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಮಾನವ ಕುರಿತು ಅಷ್ಟೇ ಇದೇನು ಮಾಡುತ್ತೆ, ಅಧ್ಯಯನ ಮಾಡುತ್ತೆ. ಆರ್ಥಿಕ ಚಟುವಟಿಕೆಯಲ್ಲಿ ಯಾರು ತೊಡಗಿರಲ್ಲ ಅವ್ರ ಬಗ್ಗೆ ಇದೇನು ಮಾಡಲ್ಲ, ಅಧ್ಯಯನ ಮಾಡಲ್ಲ ಅಂತ ಆಲ್ಫ್ರೆಡ್ ಮಾರ್ಷಲ್ ಅವರು ಹೇಳ್ತಾರೆ. ಸೊ ನೆಕ್ಸ್ಟ್, ಅರ್ಥಶಾಸ್ತ್ರವು ಕೇವಲ ಭೌತಿಕ ಯೋಗಕ್ಷೇಮಕ್ಕೆ ಸಂಬಂಧಿಸಿದೆ. ಅಭೌತಿಕ ಯೋಗಕ್ಷೇಮದ ವ್ಯಾಪ್ತಿಯಿಂದ ದೂರ ಉಳಿಯುತ್ತದೆ. ಸೊ ಇವ್ರ ಪ್ರಕಾರ ಏನಪ್ಪಾ ಅಂದ್ರೆ ಅರ್ಥಶಾಸ್ತ್ರ ಅಂತ ಅನ್ನೋದು ಕೇವಲ ಭೌತಿಕ ಯೋಗಕ್ಷೇಮಕ್ಕೆ ಮಾತ್ರ ಇದು ಸಂಬಂಧಿಸಿದ, ಅಭೌತಿಕ ಯೋಗಕ್ಷೇಮಕ್ಕೆ ಸಂಬಂಧಿಸಿದ. ಭೌತಿಕ ಯೋಗಕ್ಷೇಮ ಅಂದ್ರೆ ನಾವಾಗ ಹೇಳಿದೆ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥದ್ದು. ಭೌತಿಕ ಅಂದ್ರೆ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥದ್ರ ಬಗ್ಗೆ ಇದು ಅಷ್ಟೇ ಏನ್ ಮಾಡುತ್ತೆ, ಸ್ಟಡಿ ಮಾಡ್ತಾ ಹೋಗುತ್ತೆ. ಅಭೌತಿಕ ಸರಕು ಅಂದ್ರೆ ಕಲೆ ಆಗಿರ್ಬೋದು, ನಮ್ಮ ಜಾಣತನ ಆಗಿರ್ಬೋದು, ನಮ್ಮ ಜಾಣ್ಮೆ ಆಗಿರ್ಬೋದು, ಬುದ್ಧಿವಂತಿಕೆ ಆಗಿರ್ಬೋದು, ಇದ್ರ ಬಗ್ಗೆ ಇದೇನ್ ಮಾಡಲ್ಲ, ನಮ್ಗೆ ತಿಳಿಸ್ತಾನೆ ಹೋಗಲ್ಲ. ಕೇವಲ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥದ್ರ ಬಗ್ಗೆ ಅಷ್ಟೇ ಇದೇನ್ ಮಾಡುತ್ತೆ, ಸ್ಟಡಿ ಮಾಡುತ್ತೆ. ಸೊ ನೆಕ್ಸ್ಟ್, ಸಂಪತ್ತಿನ ಉಪಯೋಗದ ಮೂಲಕ ಆರ್ಥಿಕ ಸಮಸ್ಯೆಗಳ ನಿವಾರಣೆಯು ಅರ್ಥಶಾಸ್ತ್ರದ ವಿಷಯ ವಸ್ತು ಆಗಿದೆ. ಸೊ ಅರ್ಥಶಾಸ್ತ್ರದ ಮೇನ್ ಥೀಮ್, ಅರ್ಥಶಾಸ್ತ್ರದ ಮೂಲ ಉದ್ದೇಶ, ಮೇನ್ ಥೀಮ್ ಏನಪ್ಪಾ ಅಂತಂದ್ರೆ ಸಂಪತ್ತಿನ ಉಪಯೋಗದ ಮೂಲಕ ಆರ್ಥಿಕ ಸಮಸ್ಯೆಗಳನ್ನ ನಾವೇನ್ ಮಾಡಬೇಕು, ನಿವಾರಣೆ ಮಾಡಬೇಕು. ಆರ್ಥಿಕ ಸಮಸ್ಯೆಗಳು ಅಂತಂದ್ರೆ ಈಗ ಕೊರತೆ, ನೀರಿನ ಕೊರತೆ ಆಗಿರ್ಬೋದು, ಸಂಪತ್ತಿನ ಕೊರತೆ ಆಗಿರ್ಬೋದು, ಹೌದಾ, ಬಡತನ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಇವೆಲ್ಲ ಏನು ಆರ್ಥಿಕ ಸಮಸ್ಯೆಗಳು. ತಲಾದಾಯದಲ್ಲಿ ಕಡಿಮೆ ಆಗಿರ್ಬೋದು. ಓಕೆ, ಇವು ಕೆಲವು ನಾವೇನು ಹೇಳ್ತೀವಿ ಆರ್ಥಿಕ ಸಮಸ್ಯೆಗಳು ಅಂತ ಹೇಳ್ತೀವಿ. ಸೊ ಇವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಸಂಪತ್ತನ್ನ ಬಳಸೋ ಮೂಲಕ ಈ ಆರ್ಥಿಕ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನ ಯಾವ ರೀತಿ ಕಂಡುಹಿಡಿಬೇಕು, ಅಥವಾ ಸಂಪತ್ತನ್ನ ಬಳಸೋದು ಆಗಿರ್ಬೋದು, ಅದರ ಉತ್ಪಾದನೆಯೂ ಆಗಿರ್ಬೋದು. ಸೊ ಸಂಪತ್ತಿನ ಉತ್ಪಾದನೆ ಮತ್ತು ಅದರ ಬಳಕೆಯ ಮೂಲಕ ನಾವು ಆರ್ಥಿಕ ಸಮಸ್ಯೆಗಳಿಗೆ ಹೆಂಗೆ ನಾವು ಪರಿಹಾರವನ್ನ ಕಂಡುಕೊಳ್ಬೇಕು ಅಂತಕ್ಕಂಥದ್ದನ್ನ ತಿಳಿಸೋದೇ ಯಾವುದಪ್ಪ ಅಂತಂದ್ರೆ ಈ ಅರ್ಥಶಾಸ್ತ್ರ ಅಂತ ಯಾರು ಹೇಳ್ತಾರೆ, ಆಲ್ಫ್ರೆಡ್ ಮಾರ್ಷಲ್ ಅವರು ಹೇಳ್ತಾ ಹೋಗ್ತಾರೆ. ಓಕೆ, ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟೂಡೆಂಟ್ಸ್ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಟೀಕೆಗಳನ್ನ ಮುಂದಿನ ತರಗತಿಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಇವತ್ತು ನಿಮ್ಗೆ ಇದೆಲ್ಲ ಅರ್ಥ ಆಯ್ತಾ? ಫಸ್ಟ್ ಆಲ್ಫ್ರೆಡ್ ಮಾರ್ಷಲ್ ಅವರು ಏನ್ ಮಾಡ್ತಾರೆ, ಯೋಗಕ್ಷೇಮದ ವ್ಯಾಖ್ಯೆಯನ್ನ ಕೊಡ್ತಾರೆ. ಅವರು ಕೂಡ ಒಂದು ಗ್ರಂಥ ಬರ್ತಾರೆ, ಅರ್ಥಶಾಸ್ತ್ರದ ಮೂಲ ತತ್ವಗಳು ಅಥವಾ ಇದನ್ನು ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಅಂತ ಹೇಳ್ತೀವಿ. ಜೊತೆಗೆ ಅದು ಅನುಯಾಯಿಗಳು ಯಾರಪ್ಪ ಅಂದ್ರೆ ACPಗೂ ಆಗಿರ್ಬೋದು, ಕೆನನ್ ಆಗಿರ್ಬೋದು, ಪೆರೆಟೋರ್ ಅವರು ಆಗಿರ್ಬೋದು, JB ಕ್ಲಾರ್ಕ್ ಆಗಿರ್ಬೋದು, ಬೆರ್ಜು ಮುಂತಾದವರು ಏನಾಗಿರ್ತಾರೆ, ಇವರ ಒಂದು ಅನುಯಾಯಿಗಳು ಆಗಿರ್ತಾರೆ. ಓಕೆ, ಮುಂದಿನ ತರಗತಿ ನಾನು ಏನು ಮಾಡ್ತೀನಿ, ಕ್ಲಾಸನ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ.